ಪವಿತ್ರ ಗೌಡ ಜೈಲಿಗೆ ಸೇರಿದ್ದಾಳೆ. ನಟ ದರ್ಶನ್ ಕಡೆಯವರು ಎಲ್ಲರೂ ಜೈಲಿಗೆ ಸೇರಿದ್ದಾರೆ. ಯಾಕೆ ಬೇಕಿತ್ತು ಇವರಿಗೆ ಇವೆಲ್ಲ ಉಸಾಬರಿ? ಏನೋ ಆ ರೇಣುಕಾಸ್ವಾಮಿ ಏನೋ ಮೆಸೇಜ್ ಕಳಿಸ್ದ. ಇವಾಗ ಎಲ್ಲ ಕಡೆನೂ ಎಲ್ಲರೂ ಕಳಿಸ್ತಾರೆ. ಅದನ್ನು ಇಗ್ನೋರ್ ಮಾಡಬೇಕು, ಇಲ್ಲ ನೆಗ್ಲೆಕ್ಟ್ ಮಾಡಬೇಕು, ಇಲ್ಲ ಬ್ಲಾಕ್ ಮಾಡಬೇಕಷ್ಟೆ. ಬಂದಂಗೆ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ? ಇಲ್ಲ ಅದನ್ನು ತಗೊಂಡೋಗಿ ಪೊಲೀಸರಿಗೆ ಕೊಟ್ಟು ಈ ಥರ ಮಾಡ್ತಾ ಇದ್ದಾನೆ ಅಂದರೆ ಪೊಲೀಸರೇ ಕಲಿಸಿ ಬುದ್ಧಿ ಹೇಳ್ತಾರೆ. ನಮಗೂ ಎಷ್ಟೋ ಮೆಸೇಜ್ಗಳು ಬರುತ್ತೆ, ತುಂಬ ಇದು ಮೆಸೇಜ್ ಬರುತ್ತೆ, ಕರೆಗಳು ಬರುತ್ತೆ. ನನಗೂ ಎಷ್ಟೋ ಸಲ ಬಂದಿದೆ. ನಾನು ತಗೊಂಡೋಗಿ ಪೊಲೀಸರಿಗೆ ಕೊಟ್ಬಿಟ್ಟಿದ್ದೀನಿ. ಇಮ್ಮಿಡಿಯೇಟ್ ಒಂದು ಸಲ ಯಾರೋ ಕಾಲ್ ಮಾಡ್ತಾಯಿದ್ರು ಯಾವಾಗಲೂ ಸುಮ್ಮನೆ. ನಮ್ಮದು ಸ್ಕೂಲು ಅದು ಇದು ಇರೋದ್ರಿಂದ ನಮ್ಮ ನಂಬರ್ಗಳು ಎಲ್ರಿಗೂ ಹತ್ರ ಇರುತ್ತೆ, ಕಾಲ್ ಮಾಡ್ತಾರೆ ಸುಮ್ಮನೆ. ಆವಾಗ ಪೊಲೀಸರಿಗೆ ತಗೊಂಡೋಗಿ ಕೊಟ್ಬಿಟ್ಟೆ. ಪೊಲೀಸರು ಒಂದು ಸಲ ಧಮಕಿ ಹಾಕಿದ ಕೂಡಲೇ ಮತ್ತೆ ಕಾಲ್ ಮಾಡಿಲ್ಲ ಅವರು. ಅದೇ ಥರ ಪೊಲೀಸರಿಗೆ ಕೊಟ್ಟಿದ್ರೆ ಆಗೋಗಿರೋದು. ಅದನ್ನು ಬಿಟ್ಬಿಟ್ಟು ಆ ದರ್ಶನ ಕೊಟ್ಟು, ಆ ದರ್ಶನ್ಗೂ ಯಾಕೋ ಬುದ್ಧಿ ಅನ್ನೋದೇ ಇಲ್ಲ ಅನಿಸುತ್ತೆ. ಅಷ್ಟೆಲ್ಲ ಅಭಿಮಾನಿಗಳಿದ್ದಾರೆ, ಅಷ್ಟೊಂದು ಹೆಸರುಗಳಿದೆ. ಆದರೆ ಈ ದರ್ಶನ್ ಯಾಕೆ ಈ ಥರ ಆಡ್ತಾನಂತ ಗೊತ್ತಿಲ್ಲ. ಎಲ್ಲೋ ಸಭೆಯಲ್ಲಿ ಏನೋ ಮಾತಾಡ್ತಿದ್ದ ಅಂತ. ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲೋ ಒಂದು ಕಡೆ ಸಭೆಯಲ್ಲಿ ಇವನೇನೋ ಮಾತಾಡ್ತಿದ್ದು ನೋಡಿ. ಒಬ್ಬರು ಸೈಕ್ರಾಟಿಸ್ಟ್, ಇವನು ಸೈಕೋ ಆಗಿದ್ದಾನೆ. ಇವನಿಗೆ ಒಂದು ಸಲ ಸೈಕಾಲಜಿಸ್ಟ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು, ಒಂದು ಲೇಡಿ ಸೈಕ್ರಾಟಿಸ್ಟ್. ಇವನಿಗೆ ಆ್ಯಕ್ಚುಲಿ ಅದೇ ಥರ ಅನಿಸುತ್ತೆ. ಯಾಕಂದರೆ ಹೆಂಡ್ತಿಗೆ ಹೊಡೆದು ಒಂದು ಸಲ ಜೈಲಿಗೆ ಹೋಗಿದ್ದಾನೆ. ಅದು ಅವರು ಸಾಯೋವಷ್ಟು ಹೊಡೆದಿದ್ದಾನೆ. ಅಂದರೆ ಇವನು ಸೈಕೋನೇ ಆಗಿರಬೇಕು. ಮುಂಚಿಂದನೂ ಸೈಕೋನೇ ಆಗಿದ್ನೋ ಏನು ಕಥೆನೋ ಏನೋ. ಎಷ್ಟೋ ಜನ ನೋಡೋಕ್ಕೆಲ್ಲ ಸರಿಯಾಗಿ ಕಾಣಿಸ್ತಾರೆ, ಆದರೆ ಅವರು ಒಳೊಳಗೆ ಸೈಕೋ ಆಗಿರ್ತಾರೆ. ಆ ಥರ ಜನರ ಹತ್ರ ಬದುಕೋದು ಕಷ್ಟ. ಇವನು ಒಳೊಳಗೆ ಸೈಕೋ ಆಗಿದ್ನೋ ಏನು ಕಥೆನೋ ಗೊತ್ತಿಲ್ಲ. ಈ ಥರ ಸೈಕೋ ಆಗಿದ್ದಕ್ಕೆ ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಮತ್ತು ಇದರಲ್ಲೂ ಅಷ್ಟೇ, ಏನೇನೋ ಮಾತಾಡುವಾಗ ಏನೇನೋ ಮಾತಾಡ್ತಾರೆ. ಒಂದು ಸಲ ಅವ್ರ ಮಗನ ಸ್ಕೂಲಿಗೆ ಹೋದಾಗ ಅವನು ಓದ್ತಾ ಇಲ್ಲ ಅಂದರೆ ನಾನು ಎಷ್ಟು ಫೀಸ್ ಕಟ್ತೀನಿ, ನೀವೇನು ಮಾಡ್ತೀರಾ ಅಂತ ಟೀಚರಿಗೆ ಹೋಗಿ ಕೇಳ್ತಾನೆ. ಮಕ್ಕಳು ಮನೇಲಿ ಓದಿಲ್ಲ ಅಂದರೆ ಟೀಚರ್ಗಳನ್ನ ಅಪ್ಪ ಅಮ್ಮನ ಬೈತಾರೆ. ಯಾಕಂದರೆ ಸ್ಕೂಲಲ್ಲಿ ಎಲ್ಲ ಬಯಾಟ್ ಮಾಡೋಕ್ಕಾಗಲ್ವಲ್ಲ. ಎಲ್ಲ ಮನೆಗೆ ಬಂದು ಅವರು ಹೋಮ್ವರ್ಕ್ ಮಾಡಬೇಕು, ಅದೆಲ್ಲ ಮಾಡಬೇಕು. ಅದ್ರ ಬಿಟ್ಬಿಟ್ಟು ಅವನು ಓದ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಡೊನೇಷನ್ ಕೊಡ್ತಿದ್ದೀನಿ, ಫೀಸ್ ಕಟ್ಟಿದ್ದೀನಿ, ನೀವೇನು ಮಾಡ್ತೀರಾ ಅಂತಂದರೆ ಏನರ್ಥ? ಇವನು ದೊಡ್ಡ ಸೈಕೋನೆ. ಮತ್ತು ಎಜುಕೇಷನು ಜಾಸ್ತಿ ಇಲ್ಲ, ಬರೀ 10th ಪಾಸ್ ಆಗಿರೋದು. ಅವ್ರಿಗೆ ನಾಲೆಜ್ಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ನಾಲೆಜ್ ಹೋಗಲಿ, ವಿದ್ಯೆ ಇಲ್ಲ ಅಂದರೂ ಅಡ್ಡಿಲ್ಲ, ಸಂಸ್ಕೃತಿ ಇರಬೇಕು. ಈ ಥರ ಕೆಟ್ಟ ಮಾತುಗಳನ್ನು ಆಡೋದು, ಹೆಂಡತಿ ಹೊಡೆಯೋದು, ಇದೇನು ನೋಡಿ. ಇವಾಗ ಮನುಷ್ಯ ಒಬ್ಬ ಪಾಪ ರೇಣುಕಾಸ್ವಾಮಿ ಸತ್ಯವಾದ. ರೇಣುಕಾಸ್ವಾಮಿದು ತಪ್ಪಿದೆ. ಇವನಿಗೆ ಯಾಕೆ ಬೇಕು ಯಾರ್ಯಾರಿಗೂ ಮೆಸೇಜ್ ಮಾಡೋದು? ಅಭಿಮಾನ ಇರಬೇಕು. ಏನೋ ಪಿಕ್ಚರ್ ನೋಡ್ತೀವಿ, ನಾವು ದುಡ್ಡು ಕೊಡ್ತೀವಿ, ನಾವು ಅದು ಕೊಡೋ ದುಡ್ಡಿಗೆ ಅವ್ರು ನಟಿಸ್ತಾರೆ, ದುಡ್ಡು ಕೊಡ್ತೀವಿ ಬರ್ತೀವಿ. ಓಕೆ, ಯಶ್ ಇಷ್ಟನ ಇಷ್ಟ, ದರ್ಶನ್ ಇಷ್ಟ ಆದರೆ ದರ್ಶನ್ ಇಷ್ಟ, ಅಪ್ಪು ಇಷ್ಟ ಅಂದರೆ ಅಪ್ಪು ಇಷ್ಟ. ಆದರೆ ಅವ್ರ ಹಿಂದೆ ಹೋಗೋದು, ಅವ್ರ ಪರ್ಸ್ನಲ್ ಲೈಫಲ್ಲೆಲ್ಲ ಭಾಗಿಯಾಗೋದು ಯಾಕೆ ಬೇಕು? ಈ ಪವಿತ್ರ ಗೌಡಗಂತೂ ಮಾನ ಮರ್ಯಾದೆ ಇಲ್ಲ. ಸಂಜಯ್ ಸಿಂಗ್ ಜೊತೆಗೆ ಆರಾಮಾಗಿ ಜೀವನ ಮಾಡ್ಕೊಂಡಿರೋದು ಬಿಟ್ಟು ಅವನು ಬಿಟ್ಟು ಬಂದು ದುಡ್ಡು ಹೆಸರು ಅಂತ ಹೋಗಿ ಇವಾಗ ಜೈಲಲ್ಲಿ ಮುದ್ದೆ ಮುರಿತಾವಳೆ. ಅವಳು ಜೈಲಲ್ಲೇ ಇದ್ದರೆ ವಾಸಿ, ಮತ್ತೆಷ್ಟು ಮನೆ ಹಾಳು ಮಾಡ್ತಾಳು. ಗೌಡನಿಂದನೇ ಇವಾಗ ಪವಿತ್ರ ಗೌಡನಿಂದನೇ ದರ್ಶನ್ನು ಅವನ ಎಲ್ಲ ಅಭಿಮಾನಿಗಳು ಎಲ್ಲ ಜೈಲು ಸೇರಿದ್ದು. ಅವಳು ಜೈಲಲ್ಲೇ ಪರ್ಮನೆಂಟ್ ಆಗಿರಲಿ ಅವಳು.